2016 ಮಾರ್ಚ್ 2 ದೆಹಲಿ ಏರ್ಪೋರ್ಟ್ನಲ್ಲಿ ಒಂದು ಪ್ರೈವೇಟ್ ಜೆಟ್ ರನ್ವೇ ಮೇಲೆ ನಿಂತಿರುತ್ತೆ. ರಾತ್ರಿ ಸಮಯ 11:30 ಆಗಿರುತ್ತೆ. ಜೆಟ್ ಒಳಗೆ ಒಬ್ಬ ವ್ಯಕ್ತಿ ತನ್ನ ಸೀಟ್ ನಲ್ಲಿ ಕುಳಿತಿರ್ತಾನೆ. ಅವನ ಮುಖದಲ್ಲಿ ಒಂದು ನಗು ಇರುತ್ತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈಗಿನ ಕಿಂಗ್ ಫಿಶರ್ ಬ್ರ್ಯಾಂಡ್ ನ ಮಾಲೀಕನಾದ ವಿಜಯ್ ಮಲ್ಯ. ಇವನೇ ಒಂದು ಕಾಲದಲ್ಲಿ 9,000 ಕೋಟಿ ಹೊಂದಿದ್ದವನು, ಕಿಂಗ್ ಆಫ್ ಗುಡ್ ಟೈಮ್ ಅಂತ ಕರೆಸ್ಕೊಂಡವನು ಮತ್ತು ಭಾರತದ ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಸಾಲ ಪಡೆದು ಮರಳಿ ಕೊಡದವನು. ಈಗ ಜೆಟ್ ನ ಲೈಟ್ ಆಫ್ ಆಗುತ್ತೆ, ವಿಮಾನ ಹಾರಾಟ ಶುರುವಾಗುತ್ತೆ. ವಿಜಯ್ ಮಲ್ಯ ಕೊನೆಯ ಸಲ ಭಾರತವನ್ನು ನೋಡ್ತಾನೆ. ಆ ಟೈಮಲ್ಲಿ ಅವನಿಗೆ ಗೊತ್ತಿತ್ತು ಅನ್ಸುತ್ತೆ, ಇನ್ನು ನಾನು ಭಾರತಕ್ಕೆ ಮರಳಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಅಂತ. ಆದ್ರೆ ಈ ಹಾರಾಟ ಅವನ ಜೀವನದ ದೊಡ್ಡ ತಪ್ಪಾಗುತ್ತೆ ಅಂತ ಅವನು ಯೋಚನೆ ಮಾಡಿರ್ಲಿಲ್ಲ. ಈ ಕತೆ ಶುರುವಾಗುತ್ತೆ 1955ರಲ್ಲಿ. ವಿಜಯ್ ಮಲ್ಯ ಎಂಬ ಒಬ್ಬ ಚಿಕ್ಕ ಹುಡುಗನಿಂದ. ಅವನ ತಂದೆ ವಿಠಲ್ ಮಲ್ಯ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದ. ಅವರ ಬಳಿ ಯುನೈಟೆಡ್ ಬ್ರೇವರೀಸ್ ಗ್ರೂಪ್ ಇರುತ್ತೆ, ಅಂದ್ರೆ ಬಿಯರ್ ಮತ್ತೆ ಮದ್ಯ ತಯಾರಿಸುವ ಕಂಪನಿ. ವಿಜಯ್ ಮಲ್ಯ ಶ್ರೀಮಂತ ಪರಿಸರದಲ್ಲಿ ಬೆಳೆದ ಹುಡುಗ, ಇದರಿಂದ ಇವನಿಗೆ ಯಾವುದಕ್ಕೂ ಕೊರತೆ ಇರ್ಲಿಲ್ಲ. ಚಿಕ್ಕ ವಯಸ್ಸಿನಿಂದ ತನ್ನ ತಂದೆಯ ಬಿಸ್ನೆಸ್ ನೋಡ್ತಿದ್ದ. ಮತ್ತೆ ದೊಡ್ಡ ದೊಡ್ಡ ಕನಸು ಕಾಣೋದು ವಿಜಯ್ಗೆ ಚಿಕ್ಕ ವಯಸ್ಸಿನಿಂದಾನೇ ಇರುತ್ತೆ. ಒಂದು ದಿನ ವಿಜಯ್ ಮಲ್ಯ ಹೇಳ್ತಾನೆ, ಅಪ್ಪ ನಾನು ನಿಮಗಿಂತಲೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ. ಅದಕ್ಕೆ ವಿಠಲ್ ಮಲ್ಯ ನಗ್ತಾ ಹೇಳ್ತಾನೆ, ಬಿಸ್ನೆಸ್ ದೊಡ್ಡದಾಗಿರೋದು ಮಾತ್ರ ಸಾಕಾಗಲ್ಲ, ಅದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ. ಮತ್ತೆ ವಿಜಯ್ ತನ್ನ ಸ್ಟಡೀಸ್ ಅನ್ನ ಕೋಲ್ಕತ್ತಾದ ಲಾ ಮಾರ್ಟಿನಿಯರ್ ಸ್ಕೂಲ್ ನಲ್ಲಿ ಓದ್ತಾನೆ. ಅದಾದ್ಮೇಲೆ ಅಮೆರಿಕಾಗೆ ಹೋಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದ್ತಾನೆ. 1983ರಲ್ಲಿ ಅವನಿಗೆ ಕೇವಲ 28 ವರ್ಷ ಇದ್ದಾಗ ವಿಜಯ್ನ ತಂದೆ ಅಚಾನಕ್ ಆಗಿ ಸಾವನ್ನಪ್ತಾರೆ. ಈಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿಜಯ್ಗೆ ದೊಡ್ಡ ಜವಾಬ್ದಾರಿ ಬೀಳುತ್ತೆ. ಆದ್ರೆ ವಿಜಯ್ ಮಲ್ಯ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಬೇಕಾದ್ರೂ ಸುಲಭವಾಗಿ ನಿಭಾಯಿಸ್ತಿದ್ದ. ಯಾಕಂದ್ರೆ ಏನೇ ಬಂದ್ರು ಅದನ್ನ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇವನ ಹತ್ರ ಇತ್ತು. ಮತ್ತೆ ಭಯ ಅನ್ನೋ ಪದ ಇವನ ಡಿಕ್ಷನರಿಯಲ್ಲೇ ಇರ್ಲಿಲ್ಲ. ಜನಗಳು ಕರಿಯರ್ ಆರಂಭಿಸುವ ವಯಸ್ಸಿನಲ್ಲಿ ವಿಜಯ್ ಮಲ್ಯ ಮಾತ್ರ ಯುನೈಟೆಡ್ ಬ್ರೇವರೀಸ್ ಗ್ರೂಪ್ ನ ಚೇರ್ಮನ್ ಆಗ್ತಾನೆ. ಆರಂಭದ ವರ್ಷಗಳಲ್ಲಿ ಅವನು ಬಿಸ್ನೆಸ್ ಅನ್ನ ಕಾಪಾಡ್ಕೊಂಡು ಬರ್ತಾನೆ. ನಂತರ ಅದನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಮತ್ತೆ ಇವನು ಕಿಂಗ್ ಫಿಶರ್ ಬ್ರ್ಯಾಂಡ್ ಅನ್ನ ಪ್ರಮೋಷನ್ ಮಾಡಿ ಬೆಳೆಸಬೇಕಿರುತ್ತೆ. ಆದ್ರೆ ಭಾರತದಲ್ಲಿ ಮದ್ಯ ಮಾರಾಟಕ್ಕೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ವಿಜಯ್ ಮಲ್ಯ ತುಂಬಾ ಯೋಚನೆ ಮಾಡಿದ್ಮೇಲೆ ಒಂದು ಐಡಿಯಾ ಬರುತ್ತೆ. ಇನ್ನು ಅವಾಗ ತಾನೇ ಶುರುವಾಗ್ತಿದ್ದ IPL ನಲ್ಲಿ ಬೆಂಗಳೂರು ಫ್ರಾಂಚೈಸಿಯನ್ನ 111.6 ಮಿಲಿಯನ್ ಅಂದ್ರೆ ಸುಮಾರು 476 ಕೋಟಿಗೆ ಖರೀದಿ ಮಾಡ್ತಾನೆ. ಇದು ಆಗ IPL ನ 2ನೇ ಅತ್ಯಂತ ದುಬಾರಿ ಟೀಮ್ ಆಗಿರುತ್ತೆ. ಮತ್ತು ಟೀಮ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಡ್ತಾನೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರನ್ನ ಬಳಸ್ಕೊಂಡು ಇವನ ಮಧ್ಯದ ಪ್ರಮೋಷನ್ ಮಾಡ್ಕೊಂತಾನೆ. ಮತ್ತೆ ಆ ಟೈಮಲ್ಲಿ T20 ಕ್ರಿಕೆಟ್ ತುಂಬಾ ಜನಪ್ರಿಯತೆ ಗಳಿಸ್ತಿರುತ್ತೆ. ಇದರಿಂದ ಈ ರಾಯಲ್ ಚಾಲೆಂಜರ್ಸ್ ಹೆಸರು ಕೂಡ ಎಲ್ಲರಿಗೂ ಸುಲಭವಾಗಿ ಪರಿಚಯವಾಗುತ್ತೆ. ಮತ್ತೆ ಇದರಿಂದ ಕಿಂಗ್ ಫಿಶರ್ ಬ್ರ್ಯಾಂಡ್ ಭಾರತದ ಟಾಪ್ ಬ್ರ್ಯಾಂಡ್ ಗಳಲ್ಲಿ ಒಂದಾಗುತ್ತೆ. ಪ್ರತಿ ಪಾರ್ಟಿಗಳಲ್ಲಿ, ಪ್ರತಿ ರೆಸ್ಟೋರೆಂಟ್ ಗಳಲ್ಲಿ ಕಿಂಗ್ ಫಿಶರ್ ಬಿಯರ್ ಹೆಚ್ಚು ಸೇಲ್ ಆಗ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ಇವನು ಒಂದು ನಿರ್ಧಾರ ಮಾಡ್ತಾನೆ, ಈಗ ಸಣ್ಣದಾಗಿ ಯೋಚನೆ ಮಾಡೋದು ಬೇಡ, ಈಗ ಟೈಮ್ ಬಂದಿದೆ, ನಾನು ದೇಶದ ದೊಡ್ಡ ಉದ್ಯಮಿ ಆಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಇದೇ ನಿರ್ಧಾರ ಅವನ ಪತನಕ್ಕೆ ಕಾರಣವಾಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. 2003ರಲ್ಲಿ ವಿಜಯ್ ಮಲ್ಯ ಒಂದು ಪ್ರೈವೇಟ್ ಜೆಟ್ ನಲ್ಲಿ ಕೂತಿದ್ದಾಗ ಒಂದು ಯೋಚನೆ ಬರುತ್ತೆ, ಯಾಕೆ ನನ್ನದೇ ಏರ್ಲೈನ್ ಆರಂಭಿಸಬಾರದು ಅಂತ ಯೋಚನೆ ಮಾಡ್ತಾನೆ. ಆಗ ವಿಜಯ್ ಮಲ್ಯನ PA ಹೇಳ್ತಾನೆ, ಸರ್ ಇದು ತುಂಬಾ ರಿಸ್ಕ್ ಆದ ಬಿಸ್ನೆಸ್ ಅಂತ. ಅದಕ್ಕೆ ವಿಜಯ್ ಮಲ್ಯ ಹೇಳ್ತಾನೆ, ನನಗೆ ಎಲ್ಲ ಬರುತ್ತೆ ಅಂತ. ಹೀಗೆ 2005ರಲ್ಲಿ ಅವನು ಕಿಂಗ್ ಫಿಶರ್ ಏರ್ಲೈನ್ ಶುರು ಮಾಡ್ತಾನೆ. ಈ ಏರ್ಲೈನ್ ನಲ್ಲಿ ಲಕ್ಸುರಿ ಸರ್ವಿಸ್, ಕಡಿಮೆ ಬೆಲೆಗೆ ಟಿಕೆಟ್, ಇದು ಜನಗಳಿಗೆ ತುಂಬಾ ಇಷ್ಟವಾಗುತ್ತೆ. ಇವನ ಫ್ಲೈ ದ ಗುಡ್ ಟೈಮ್ ಅನ್ನೋ ಟ್ಯಾಗ್ ಲೈನ್ ಬಹಳ ಪ್ರಸಿದ್ಧವಾಗುತ್ತೆ. ಮೊದಲ 6 ತಿಂಗಳಲ್ಲಿ 2 ಲಕ್ಷ ಪ್ರಯಾಣಿಕರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದರಿಂದ ವಿಜಯ್ ಮಲ್ಯ ಇನ್ನಷ್ಟು ವಿಮಾನಗಳನ್ನ ಸೇರಿಸ್ತಾನೆ. 2006ಕ್ಕೆ ಕಿಂಗ್ ಫಿಶರ್ ಏರ್ಲೈನ್ ದೇಶದಲ್ಲಿ ಫೇಮಸ್ ಆಗುತ್ತೆ. 500 ಕೋಟಿಯ ಬಿಸ್ನೆಸ್ 3,000 ಕೋಟಿಗೆ ಏರಿಕೆ ಆಗುತ್ತೆ. ಇದಕ್ಕೆ ವಿಜಯ್ ಮಲ್ಯ SBI, PNB, IDBI ಮುಂತಾದ ಬ್ಯಾಂಕ್ ಗಳಿಂದ ಸಾವಿರಾರು ಕೋಟಿ ಹಣ ಸಾಲ ಮಾಡ್ತಾನೆ. ಇದರಿಂದ ಅವನ ಜೀವನ ಲಕ್ಸುರಿಯಿಂದ ತುಂಬಿರುತ್ತೆ. 250 ಕಾರುಗಳು, ಲಂಡನ್, ದುಬೈ, ನ್ಯೂಯಾರ್ಕ್ ಗಳಲ್ಲಿ ಮನೆಗಳು, ಪ್ರೈವೇಟ್ ಜೆಟ್ ಗಳಿಂದ ತುಂಬಾ ಸುಖವಾದ ಜೀವನ ನಡೆಸ್ತಿರ್ತಾನೆ. ಆದ್ರೆ 2008ರಲ್ಲಿ ಅವನ ಪರಿಸ್ಥಿತಿ ಬದಲಾಗುತ್ತೆ. ಕಂಪನಿ ನಷ್ಟದಲ್ಲಿರುತ್ತೆ. ಆದ್ರೂ ಕೂಡ ವಿಜಯ್ ಮಲ್ಯ ಅವನ ಕಂಪನಿಯ ವಿಸ್ತರಣೆ ಮಾಡೋದು ಮಾತ್ರ ನಿಲ್ಲಿಸಲಿಲ್ಲ, ಅದನ್ನ ಮುಂದುವರಿಸ್ತಲೇ ಬರ್ತಾನೆ. 2007ರಲ್ಲಿ ಏರ್ ಡಕಾನ್ ಅನ್ನು 1800 ಕೋಟಿಗೆ ಖರೀದಿ ಮಾಡ್ತಾನೆ. ಆದ್ರೆ ಇವನಿಗೆ 2008ರಲ್ಲಿ
ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ. ಇದರಿಂದ ಏರ್ ಟ್ರಾವೆಲ್ಸ್ ಕಡಿಮೆ ಆಗುತ್ತೆ, ಇಂಧನಗಳ ಬೆಲೆ ಹೆಚ್ಚಾಗುತ್ತೆ. ಇದರ ಪರಿಣಾಮ ಕಿಂಗ್ ಫಿಶರ್ ಏರ್ಲೈನ್ ಕಂಪನಿ ಕುಸಿತವಾಗುತ್ತೆ. ಮತ್ತೆ 2010ರಲ್ಲಿ ಹೊರಬಂದ ವರದಿಯ ಪ್ರಕಾರ ಈ ಕಂಪನಿ ಸುಮಾರು 7,000 ಕೋಟಿ ಸಾಲ ಮಾಡಿರುತ್ತೆ. ಈ ಘಟನೆ ಆದ್ಮೇಲಂತೂ ವಿಜಯ್ ಮಲ್ಯಗೆ ಸಮಸ್ಯೆಗಳ ಸರಪಳಿನೇ ಶುರುವಾಗುತ್ತೆ. ಇವನ ಉದ್ಯೋಗಿಗಳಿಗೆ ಸಂಬಳ ಇಲ್ಲ, ಪೈಲಟ್ ಗಳ ಸ್ಟ್ರೈಕ್ ಆಗುತ್ತೆ, ಇಂಧನ ಸರಬರಾಜು ನಿಂತೋಗುತ್ತೆ, ಇವನ ಅಕೌಂಟ್ ಫ್ರೀಜ್ ಆಗುತ್ತೆ, ಮತ್ತೆ DGCA ಇಂದ ನೋಟಿಸ್ ಬರುತ್ತೆ. 2012ರಲ್ಲಿ ವಿಜಯ್ ಮಲ್ಯ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಮತ್ತೆ 2016ರಲ್ಲಿ ವಿಜಯ್ ಮಲ್ಯ ವಿಲ್ಫುಲ್ ಡಿಫಾಲ್ಟರ್ ಅಂತ ಘೋಷಣೆ ಮಾಡ್ತಾನೆ. CBI ED ಕೇಸ್ಗಳಿಗೆ ವಿಜಯ್ ಮಲ್ಯ ತುಂಬಾ ಭಯ ಪಡ್ತಾನೆ. ಇದರಿಂದ ಮಾರ್ಚ್ 2, 2016ರಲ್ಲಿ ವಿಜಯ್ ಮಲ್ಯ ಲಂಡನ್ಗೆ ಓಡಿ ಹೋಗ್ತಾನೆ. ಮಲ್ಯನ ಈ ನಿರ್ಧಾರದಿಂದ 7,000ಕ್ಕೂ ಹೆಚ್ಚು ಉದ್ಯಮಿಗಳಿಗೆ ಕೆಲಸ ಹೋಗುತ್ತೆ. ಮತ್ತೆ ಕೆಲವು ಉದ್ಯಮಿಗಳಿಗೆ 6ರಿಂದ 8 ತಿಂಗಳ ಸಂಬಳ ಇನ್ನೂ ಸಿಕ್ಕಿರ್ಲಿಲ್ಲ. ಭಾರತದ ಬ್ಯಾಂಕ್ಗಳಲ್ಲಿ 9,000 ಕೋಟಿ ಸಾಲನು ಕೂಡ ವಾಪಸ್ ಕೊಟ್ಟಿಲ್ಲ. ಈ ಹಣ ಯಾವುದೇ ಸರ್ಕಾರಿ ಹಣವಲ್ಲ, ಬದಲಾಗಿ ಸಾಮಾನ್ಯ ಜನಗಳ ಹಣವಾಗಿರುತ್ತೆ. ಇದರಿಂದ ಭಾರತದಲ್ಲಿ ಇದ್ದ ಮಲ್ಯನ ಆಸ್ತಿ ಪೂರ್ತಿಯಾಗಿ ಜಪ್ತಿ ಮಾಡ್ತಾರೆ, ಪಾಸ್ಪೋರ್ಟ್ ರದ್ದು ಮಾಡ್ತಾರೆ. ಮತ್ತೆ ಇವನ ಮೇಲೆ ಕೇಸ್ಗಳು ಇನ್ನೂ ಕೂಡ ನಡೆಯುತ್ತಲೇ ಇವೆ. ಒಮ್ಮೆ 256 ಕಾರುಗಳ ಮಾಲೀಕ, ಈಗ ಇವನ ಹಲವಾರು ಕಾರುಗಳು ಹರಾಜಾಗಿವೆ. ಒಮ್ಮೆ ಪಾರ್ಟಿಗಳ ಕಿಂಗ್ ಆಗಿದ್ದ ಮಲ್ಯನ ಮನೆಗೆ ಈಗ ಬೀಗ ಬಿದ್ದಿದೆ. ಇದು ಕೇವಲ ಒಂದು ಉದ್ಯಮಿಯ ಕತೆ ಅಷ್ಟೇ ಅಲ್ಲ, ಇದು ಮನುಷ್ಯನನ್ನು ಅಂಧನಾಗಿಸುವ ಕತೆ. ಒಮ್ಮೆ ರಾಜನಾಗಿದ್ದ, ಮತ್ತೊಂದು ದಿನ ದೇಶ ದ್ರೋಹಿಯಾಗಿ ಓಡಿ ಹೋದ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ.